ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕಿನಾಲಲ್ಲಿ ಒಬ್ಬ ಹುಡುಗಿ ಬಿದ್ಲು, ಸತ್ತೋದಲ್ಲ. ಅವಳ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಥರ ಈ ಥರ ಬೈತಿದ್ದಾರೆ, ನೀನು ಫುಲ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಹಂಗ ಹಿಂಗ ಅಂತ. ಸೊ ಆ ಹುಡುಗಿ ನಮ್ಮೂರಿನ ಹುಡುಗಿನೇ. ಯಾಕಂದ್ರೆ ಈಗ ನಿಮ್ಮ ಮುಂದೆ ಸಡನ್ಲಿ ಈಗ ನಿಮ್ಮೂರನವ್ರು ಏನಾರ ಆತಂದ್ರೆ ನೀವು ಆ ಥರ ವಿಡಿಯೋ ಮಾಡ್ತೀರಾ? ಇಲ್ವಲ್ವಾ? ಆ ಥರ ಎಲ್ಲ ಡೀಟೇಲ್ಸ್ ಹೇಳೋಕ್ಕಾಗತ್ತಾ ನಿಮಗೆ? ಇಲ್ಲ. ಆ ಘಟನೆ ಆಗಿದ್ದು ನಿನ್ನೆ 11-12 ಗಂಟೆಗೆ. ಅದೇ ಹಾಫ್ ಆನ್ ಅವರಲ್ಲಿ ನಾವು ವಿಡಿಯೋ ಹಾಕಿದ್ದು. ಸೊ ತಾಳ್ಮೆ ಇರಬೇಕು, ಎಲ್ಲ ಹೇಳ್ತೀನಿ. ಆ ಹುಡುಗಿ ಏಜು 18ರಿಂದ 19. ಸೊ ಅವಳ ಹೆಸರೇನಪ್ಪ ಅಂದರೆ ಸೇವಂತಿ ಅಂತ. ಅವರು 3 ಮಂದಿ ಅಕ್ಕ ತಂಗಿಯರು ಮತ್ತು ಅವ್ರ ಬ್ರದರ್ ಒಬ್ಬರು. ಇದು ವಿಜಯಪುರ ಡಿಸ್ಟಿಕ್ಕು ಮೂವಾಡ್ ತಾಂಡ. ಇದು ಘಟನೆ ಆಗಿದ್ದು 1 ಜೂನ್. 1 ಜೂನ್ ಅಂದರೆ ನಿನ್ನೆ ಬಿಟ್ಟು ಮೊನ್ನೆನೇ ಆಗಿದ್ದು. ಬಟ್ಟೆ ತೊಳೆಯೋಕ್ಕೆ ಹೋಗಿದ್ಲಂತ ಪಾಪ. ಬಟ್ಟೆ ತೊಳೆಯೋಕ್ಕೆ ಹೋಗಿದಾಗ ನೀರು ತೆಗಿಲಾಕ ಹೋಗಿದ್ದಾಳೆ ಅನ್ಸುತ್ತೆ ನನಗೆ. ಅಲ್ಲಿ ಸ್ವಲ್ಪ ಜಾಗ ಸುಮಾರಿತ್ತು, ಸ್ಲೀಪ್ ಆಗಿ ಒಳಗೆ ಬಿದ್ದುಬಿಟ್ಟಿದ್ದಾಳೆ. ಅವರು ಫ್ಯಾಮಿಲಿಯವರು ನೋಡಿದ್ದಾರೆ ಯಾಕೆ ಹುಡುಗಿ ಬರ್ತಾ ಇಲ್ಲ ಅಂತ. ಅವಾಗ ನೋಡಿ 5-6 ಜನ ಹೋಗಿದ್ದಾರೆ. ಅಲ್ಲಿ ಬಟ್ಟೆ ಅಷ್ಟೇ ಇತ್ತು, ಹುಡುಗಿನೇ ಇರಲಿಲ್ಲ. ಅವಾಗ ಸಡನ್ಲಿ ನಾನು ಹೋಗೋಣ ಹುಡುಕ್ಯಾಡಕ್ಕೆ ಚಾಲು ಮಾಡಿದ್ರು. ಭಾಳ ತನ ಹುಡುಕ್ಯಾಡಿದ್ರು. ಒಂದು 7-8 ಜನ ಹುಡುಗರು ಒಳಗೆ ಜಿಗಿದ್ರು. ಭಾಳ ಟ್ರೈ ಮಾಡಿದ್ರು ಹುಡುಕ್ಯಾಡಕ್ಕೆ. ಬಟ್ ಅವತ್ತು ಸಿಗಲಿಲ್ಲ ಹುಡುಗಿ. ಪೊಲೀಸರಿಗೆ ಹೇಳಿದರು, ಪೊಲೀಸರು ಬಂದರು, ಅವರು ಇನ್ಕ್ವೈರಿ ಮಾಡಿದರು. ಕಿನಾಲ್ ಬಂದ್ ಮಾಡಿಸಿದ್ರು. ಕಿನಾಲ್ ಕಂಡಾಪಟ್ಟಿ ಫಾಸ್ಟ್ ರೀ, ನೀರ ಒಂದು 8-9 ಫೂಟ್ ನೀರಿತ್ತು. ಅದರಲ್ಲಿ ಹೇಗೆ ಸಿಗ್ಬೋದು ಹೇಳಿ? ಕಿನಾಲ್ ನೀರನ್ನು ಬಂದ್ ಮಾಡಿಸಿದ್ರು. ಎಲ್ಲ ಹುಡುಕ್ಯಾಡಿದ್ರು. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಹುಡುಕ್ಯಾಡಿದ್ರು. ಎಲ್ಲ ಹುಡುಕ್ಯಾಡ್ತಿದ್ವಿ. ಅಲ್ಲೇ ಒಂದು 200-300 ಮೀಟರ್ನಲ್ಲೇ ಇರ್ಬೋದು ಅಂತ ಹುಡುಕ್ಯಾಡತ್ತೀವಿ. ಹುಡುಕ್ಯಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ 11 ಗಂಟೆ ಆಯ್ತಲ್ಲ, ಸಡನ್ಲಿ ಆ ಕಡೆಯಿಂದ ಒಬ್ರು ಬಂದ್ರನ ನಮ್ಮ ಕೂದಲಿರುತ್ತಲ್ಲ ಬ್ಲ್ಯಾಕ್ ಕಂಡುಬಿಡ್ತು. ಹೆಣ ತೇಲಾಡ್ಕೋತ ಬರ್ತಾಯಿತ್ತು. ಆ ಪ್ಲೇಸಿಂದ ಒಂದು 500-600 ಮೀಟರ್ ಮುಂದೆ ಹೋಗಿದ್ಲು ಆ ಹುಡುಗಿ. ನಾವು ಹೋಗಿ ನೋಡೋಟಿಗೆ ಒಂದು 100 ಮೀಟರ್ ಮುಂದೆ ಹೋಯ್ತು ಹೆಣ. ಎಷ್ಟು ಶಾಕ್ ಆಯಿತು ಗೊತ್ತಾ? ಸೊ ಮತ್ತೇನಾರ ತಪ್ಪಾದರೆ ಕ್ಷಮಿಸ್ಬಿಡಿ. ನಾನು ಬಜಾರ ಸಮಾಜದವನು, ನನಗೂ ಅಷ್ಟು ಕನ್ನಡ ಫುಲ್ ಪರ್ಫೆಕ್ಟ್ ಬರಲ್ಲ. ಸೊ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು.